ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅನ್ನೋದನ್ನ ಆಲ್ರೆಡಿ ತಮ್ನೇಲ್ನಲ್ಲೇ ಎಲ್ಲರೂ ನೋಡಿರ್ತೀರಾ ಅನ್ಕೊಂತೀನಿ. ಮೊದಲನೇದಾಗಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಂಕ್ರಾಂತಿ ಹಬ್ಬನ ನಮ್ಮ ಹಳ್ಳಿಲಿ ನಾವು ಹೇಗೆ ಆಚರಣೆ ಮಾಡ್ತೀವಿ ಅನ್ನೋದನ್ನ ನಾನು ನನ್ನ ವ್ಲಾಗ್ನಲ್ಲಿ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಲೈಕು ಕಮೆಂಟ್ಸು ಮಾಡೋದ್ರ ಮುಖಾಂತರ ನನಗೆ ಸಪೋರ್ಟ್ ಮಾಡಿ. ಸೊ ಗೈಸ್, ಬನ್ನಿ ಲೆಟ್ಸ್ ಸ್ಟಾರ್ಟ್ ಮಾಡೋಣ ಸಂಕ್ರಾಂತಿ ವ್ಲಾಗ್ನ. ಈ ಹಬ್ಬದಲ್ಲಿ ಹೆಣ್ಮಕ್ಳು ಮನೆ ಮುಂದೆ ಬಣ್ಣದ ರಂಗೋಲಿ ಬಿಟ್ಟು ಮನೆಗೆ ಹೋಗಿ ಎಳ್ಳು ಬೀರೋದ್ರಲ್ಲಿ ಈ ಹಬ್ಬನ ಆಚರಣೆ ಮಾಡ್ತಾರೆ. ಇನ್ನು ಗಂಡು ಮಕ್ಳಿಗೆ ಬರೋದಾದ್ರೆ ದನ ಕರುಗಳ ಮೈ ತೊಳೆದು ಅವಕ್ಕೆ ಸಿಂಗಾರ ಮಾಡಿ ಸಂಜೆ ಕಿಚಾಯಿಸೋದ್ರಲ್ಲಿ ಈ ಹಬ್ಬನ ಆಚರಣೆ ಮಾಡ್ತಾರೆ. ಹಾಗೆ ನಾನು ಕೂಡ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕ್ತಾ ಇದ್ದೀನಿ. ನೈಟೇ ಅನ್ಕೊಂಡಿದ್ದೆ ಈ ರಂಗೋಲಿನ ಬಿಡಬೇಕು ಬೆಳಿಗ್ಗೆ ಎದ್ದು ಅಂತ. ಸೊ ಇಲ್ಲಿ ನನ್ನ ತಮ್ಮ ಮತ್ತು ನನ್ನ ಹಸ್ಬೆಂಡ್ ಕೂಡ ಇಬ್ಬರೂ ವಿಡಿಯೋ ಶೂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ರಂಗೋಲಿ ಬಿಡ್ತಾ ಬಿಗ್ ಬಾಸ್ ಟಾಪಿಕ್ನ ಮಾತಾಡ್ತಾ ಇದ್ವಿ ಇಲ್ಲಿ ನಾವು. ಮೊನ್ನೆ ಗಿಲ್ಲಿ ನಲ್ಲಿ ಮೂಳೆನ ತಿಂದಿದ್ದು ಮತ್ತು ಡ್ಯಾನ್ಸ್ ಮಾಡಿದ್ದು, ಅವನ ಬೆಳವಣಿಗೆ, ಇದೇ ರೀತಿ ಬೇರೆ ಬೇರೆ ಟಾಪಿಕ್ಸ್ಗಳನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಮೂರು ಜನನು ಸ್ವಲ್ಪ ಕಾಮಿಡಿ ಆಗೇನೆ ಇದ್ವಿ. ಫೈನಲಿ ಆಗಿ ನನ್ನ ರಂಗೋಲಿ ಬಿಟ್ಟಾಗಿದೆ. ಫೈನಲ್ ಟಚ್ ಈ ಥರ ಇದೆ ಗೈಸ್. ನನ್ನ ರಂಗೋಲಿ ಚೆನ್ನಾಗಿದ್ದರೆ ಕಮೆಂಟ್ಸ್ ಮುಖಾಂತರ ನನಗೆ ಕಮೆಂಟ್ ಮಾಡಿ. ಸೊ ಈ ವರ್ಷದ ಹಬ್ಬದ ಮನೆ ಬಾಗಿಲಿನ ಚಿತ್ರಣ ಈ ರೀತಿ ಕಾಣಿಸ್ತಾ ಇತ್ತು. ಇದಾದಮೇಲೆ ನಾನು ಹಿಂದೆನೇ ಹೋಗಿ ಸ್ನಾನ ಮಾಡಲಿಕ್ಕೆ ನೀರೊಲೆಗೆ ಬೆಂಕಿ ಹಾಕಿದೆ. ಆ ನಂತರ ಮನೆ ಕಸನೆಲ್ಲ ನೀಟಾಗಿ ಗುಡಿಸಿ ಹಿಂದೆನೇ ಮನೆಯೂ ನೀಟಾಗೆಲ್ಲ ಒರೆಸ್ಕೊಂಡೆ. ಸೊ ಅರ್ಧ ಕೆಲಸ ಆಯಿತು ಅಂತ ಅಂದ್ಕೊಂಡೆ. ನೋಡಿದ್ರೆ ಪಾತ್ರೆಗಳೆಲ್ಲ ಹಾಗೆ ಇದ್ವು. ಬೆಳಿಗ್ಗೆ ಟೀ ಕಾಫಿ ನಾಷ್ಟ ಮಾಡಿದ್ದು ಸ್ವಲ್ಪ ಪಾತ್ರೆಗಳಿತ್ತು, ಪಾತ್ರೆಗಳನ್ನು ತೊಳೆದಾಯಿತು. ಸೊ ಈ ಸೈಡ್ ಬಂದು ನೋಡಿದ್ರೆ ಅತ್ತೆ ಇದ್ಕಿದವರೆಕಾಳನ್ನ ಇದ್ದಕ್ತಾ ಇದ್ರು. ಸೊ ಈ ಹಬ್ಬ ಅಂದ ತಕ್ಷಣ ನಮಗೆ, ಅದರಲ್ಲೂ ಹಳ್ಳಿ ಸೈಡು ಇದ್ಕಿದವರೆಕಾಳು ಇರಲೇಬೇಕು. ಈ ಇದ್ಕಿದವರೆಕಾಳು ಸಾರು ಮಾಡಿಲ್ಲ ಅಂತಂದರೆ ಹಬ್ಬ ಫುಲ್ ಅಂತ ಅನ್ಸೋದೇ ಇಲ್ಲ. ಸೊ ಇದ್ಕಿದವರೆಕಾಳನ್ನ ನೈಟೇ ಉಣ್ಣೆ ಹಾಕಿದ್ವಿ. ಸೊ ಅತ್ತೆ ಇದ್ದಕ್ತಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಹೋಗಿ ದೇವ್ರ ಸಾಮಾನುಗಳನ್ನೆಲ್ಲ ಈಚೆ ಇಟ್ಟು ಅವು ವಾರ ಕ್ಲೀನ್ ಮಾಡೋದ್ರಿಂದ ಅಷ್ಟಾಗಿ ಏನು ಜಾಸ್ತಿ ಟೈಮ್ ಹಿಡಿಲಿಲ್ಲ. ಕಳಸದ ನೀರ ತೊಗೊಂಡೋಗಿ ನಾನು ಗಿಡಕ್ಕೆ ಹಾಕ್ಬಿಟ್ಟು ಇವನು ಬೇಗ ಎಲ್ಲ ತೊಳೆದೆ. ಇವನ್ನೆಲ್ಲ ತೊಳೆದು ಹಿಡಿಯೋಷ್ಟರಲ್ಲಿ ಅತ್ತೆ ಆ ಸೈಡು ಇದ್ಕಿದವರೆಕಾಳನ್ನೆಲ್ಲ ಎತ್ತಿಕ್ಬಿಟ್ಟು ಮಾವನ ಜೊತೆ ಹೋಗಿ ಆಲೆ ದನ ಕರುಗಳನ್ನ ತೊಳಿತಾ ಇದ್ರು. ನಮ್ಮ ಮನೇಲಿ 3 ಹಸು ಇದೆ. ಈ ಹಸು ಬಂದು ಅಮ್ಮ ಹಸು. ಇದಕ್ಕೆ 2 ಮಕ್ಕಳಿದ್ದಾರೆ, ನೆಕ್ಸ್ಟ್ ಬರ್ತಾರೆ ಅದು ಅವರೇನೆ. ಸೊ ಈ ಹಬ್ಬದಲ್ಲಿ ದನ ಕರುಗಳ ಮೈ ಎಲ್ಲ ತೊಳೆದು ಅವಕ್ಕೆ ಸಿಂಗಾರ ಮಾಡಿ ಅವಕ್ಕೆ ಪೂಜೆ ಮಾಡೋದ್ರಿಂದ ನೀಟಾಗಿ ಎಲ್ಲ ತೊಳಿತಿದ್ದಾರೆ. ಸೊ ಇದು ಅವಾಗಲೇ ಬಂದಿತ್ತಲ್ಲ ಆ ಹಸುನ ಮೊದಲನೇ ಕರು ಇದು. ಸೊ ಇದು 2ನೇ ಕರು. ಈ ಕರು ನನಗೆ ಇಷ್ಟ. ಇದಕ್ಕೆ ಗೌರಿ ಅಂತ ಹೆಸರಿಟ್ಟಿದ್ದೀನಿ ಗೈಸ್. ಸೊ ಇದು ಟೋಟಲಿ 3 ಲಕ್ಷ್ಮಿಗಳಿದ್ದಾರೆ ನಮ್ಮ ಮನೇಲಿ. ಸೊ ಇವನ್ನೆಲ್ಲ ನೀಟಾಗಿ ಅತ್ತೆ ತೊಳೆದ್ರು. ಇದೆಲ್ಲ ಆದಮೇಲೆ ಇವುಗಳಿಗೆ ಬಲೂನ್ಸು, ಕಪ್ಪು ದಾರ, ಕೊಂಬುಗಳಿಗೆ ನೀಲಿ ಮತ್ತು ಅವ್ರ ಹಸುಗಳ ಮೈ ಮೇಲೆ ಚಿತ್ತಾರ ಈ ಥರದ್ದೆಲ್ಲನೂ ಬಿಟ್ಟು ಇವುಗಳನ್ನ ಪೂಜೆಗೆ ರೆಡಿ ಮಾಡಿ ನಿಲ್ಲಿಸ್ತಾರೆ. ಸೊ ಇವತ್ತು ವರ್ಷಕ್ಕೆ ಒಂದೇ ಸತಿ ಇವುಗಳನ್ನ ಪೂಜೆ ಮಾಡೋದು ಈ ರೀತಿಯಾಗಿ. ಬೇರೆಯವರು ಬೇರೆ ರೀತಿಗಳಲ್ಲಿ ಪೂಜೆ ಮಾಡ್ತಾರೆ. ಗೈಸ್, ಇದಾದ ನಂತರ ನಾನು ದೇವ್ರ ಪೂಜೆನೆಲ್ಲ ರೆಡಿ ಮಾಡ್ಕೊಳ್ಳಿಕ್ಕೆ ಹೋದೆ. ಸೊ ದೇವ್ರ ದೀಪನೂ ಹಚ್ಚಿ ಇಲ್ಲಿ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ. ಎಲ್ಲ ಕೆಲಸಗಳು ಮುಗಿದಿದೆ. ದೇವ್ರ ಹತ್ರ ನನ್ನ ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗಲಿ, ನೀವೆಲ್ಲ ನಂಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಬೇರೆ ಏನೂ ಇಲ್ಲ. ಸೊ ನಮ್ಮ ಮನೆಯ ಈ ಹಬ್ಬದ ಸಿಂಪಲ್ಲಾಗಿ ಡೆಕೋರೇಟ್ ಏನಿಲ್ಲ, ಪೂಜೆ ತಯಾರಿ ಮಾಡಿದ್ದೀನಿ ಇಷ್ಟು ಸಿಂಪಲ್ಲಾಗಿ. ನೀವು ಎಲ್ಲ ಕೈ ಮುಕ್ಕೊಳ್ಳಿ ಗೈಸ್. ಸೊ ಇಷ್ಟಕ್ಕೆ ಹಬ್ಬ ಮುಗೀತು ಅಂತ ಅಂದ್ಕೊಬೇಡಿ. ಅಡುಗೆ ಕೆಲಸಗಳೆಲ್ಲ ಬಾಕಿ ಇದೆ. ಅಡುಗೆ ಮಾಡಿದ್ಮೇಲೆ ಸಂಜೆ ಕಿಚಾಯಿಸೋದು ನೋಡೋಕೆ ಹೋಗಬೇಕು. ಫಸ್ಟ್ ಹೇಳಿದ್ನಲ್ಲ ಗೈಸ್, ಎಲ್ಲರೂ ಹೇಗೆ ಅವ್ರವ್ರ ಹಸುಗಳನ್ನ ರೆಡಿ ಮಾಡಿಕೊಂಡು ಕಿಚಾಯಿಸೋದಕ್ಕೆ ನಿಂತಿರ್ತಾರೆ ಗಂಡ ಐಕ್ಳುಗಳು ಅಂತ. ಸೊ ಇಲ್ಲಿ ನಿಂತಿದ್ದಾರೆ, ಇನ್ನೇನು ಕ್ಷಣಗಣನೆ ಮಾಡ್ತಿದ್ದಾರೆ. ಅವರು ಯಾರು ಫಸ್ಟ್ ಬರಬೇಕು, ಯಾರು ಲಾಸ್ಟಲ್ಲಿ ಹೋಗಬೇಕು, ಈ ಥರ ಎಲ್ಲ ಡಿಸ್ಕಷನ್ ಮಾಡಿಕೊಂಡು ಅವ್ರ ಹಸು ಚೆನ್ನಾಗಿದೆ, ಇವ್ರ ಹಸು ಅವ್ರು ಸೂಪರಾಗಿ ಮಾಡಿದ್ದಾರೆ, ಈ ಥರದ್ದನ್ನೆಲ್ಲ ಇಲ್ಲಿ ಮಾತಾಡ್ಕೊಂಡು ನಿಂತಿದ್ದಾರೆ. ಸೊ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸಿಂಪಲಾಗಿ ಮಾಡಿದ್ದೀನಿ. ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ, ಸರಿ ಮಾಡ್ಕೊಳ್ಳೋಕ್ಕೆ ನನಗೆ ಈಸಿ ಆಗುತ್ತೆ. ಹಾಗೆ ಸಪೋರ್ಟ್ ಮಾಡಿ. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇದೇ ರೀತಿಯ ಟಾಪಿಕ್ ಇಟ್ಕೊಂಡು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಬಾಯ್ ಗೈಸ್, ಬೈ. ಇನ್ನೂ ಒಂದು ರೌಂಡ್ ಬರಬೇಕು ಅವರು.
ಅಷ್ಟೇ